ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೋ ಪುನಃ ಪುನಃ. ನಿತ್ಯ ಜೀವನದಲ್ಲಿ ಅಧ್ಯಾತ್ಮ ಪ್ರವಚನ ಮಾಲಿಕೆಯ ಇವತ್ತಿನ ಪ್ರವಚನವನ್ನು ನಾವು ಆರಂಭ ಮಾಡೋಣ. ಜ್ಞಾನದ ಅನ್ವೇಷಣೆಯನ್ನ ಎಲ್ಲರೂ ಕೂಡ ಮಾಡ್ತಾರೆ, ಆದರೆ ಅದರ ಗುರಿಯನ್ನ ಅದರ ಸಿದ್ಧಿಯನ್ನ ಪಡೆಯುವಂಥವರು ಕಡಿಮೆ.
ಈ ಸತ್ಯ ತತ್ವವನ್ನು ಗಳಿಸ್ತಕ್ಕಂತಹ ಒಂದು ಗಣಿತ ಅನ್ನುವಂಥದ್ದು ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸತ್ಯ ತತ್ವವನ್ನು ಪಡೀಲಿಕ್ಕೇನಿಲ್ಲ, ಸತ್ಯ ತತ್ವ ಅನ್ನೋಂಥದ್ದು ಯಾವಾಗಲೂ ಕೂಡ ಉಪಲಬ್ಧ ಇದೆ. ಸೂರ್ಯನ ಅನ್ವೇಷಣೆಯನ್ನು ನಾವು ಮಾಡೋ ಅವಶ್ಯಕತೆ ಇಲ್ಲ. ಸೂರ್ಯ ಅಂತಕ್ಕಂಥವನು ಯಾವಾಗಲೂ ಕೂಡ ಇದ್ದಾನೆ. ಸತ್ಯ ತತ್ವದಿಂದ ನಾವು ದೂರ ಹೇಗಾಗಿದ್ದೀವಿ ಅದನ್ನು ಮೊದಲು ಕಂಡುಹಿಡ್ಕೊಳ್ಬೇಕು. ಸೂರ್ಯನಿಗೆ ನಾನು ಬೆನ್ನು ಮಾಡಿ ಹಾಕಿಕೊಂಡು ಕೂತ್ಕೊಂಡು ಕತ್ತಲೆ ಇದೆ ಅಂತ ಹೇಳಿದ್ರೆ ಇಲ್ಲ, ನಾನು ಸತ್ಯ ತತ್ವವನ್ನು ಕಂಡುಕೊಳ್ತೀನಿ, ಅದನ್ನು ಅರಿಸ್ತೀನಿ, ಅದೊಂದು ನಕಾರಾತ್ಮಕವಾಗಿರ್ತಕ್ಕಂಥ ಮಾರ್ಗವಾಗುತ್ತೆ. ಯಾವುದನ್ನ ಕಾಣಲಿಕ್ಕೆ ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ ಅದನ್ನು ನಾವು ಬೇರೆ ಮಾಡೋದಾದ್ರೆ ಸತ್ಯ ತತ್ವ ಅನ್ನೋದು ತನ್ನಿಂದ ತಾನೇ ನಮಗೆ ಗೋಚರವಾಗ್ತದೆ. ನಾವಿವಾಗ ಹೇಗಿದ್ದೀವಿ, ನಾವಿವಾಗ ಎಲ್ಲಿದ್ದೀವಿ, ಸತ್ಯ ತತ್ವ ಅಥವಾ ಆತ್ಮ ತತ್ವ ಅನ್ನೋದೇನಿದೆ ಅದು ಅಲ್ಲೇ ಇದೆ. ಏಕೆಂದರೆ ಸತ್ಯ ತತ್ವ ಅನ್ನೋಂಥದ್ದು ಏನಿದೆ ನಮ್ಮ ಸ್ವಭಾವ, ನಮ್ಮ ಸ್ವರೂಪ. ನಾನು ಉಸಿರಾಡ್ತೀನೋ ಆ ಆತ್ಮತತ್ವವೇ ಉಸಿರಾಡ್ತಾ ಇದೆ, ನಾನು ನೋಡ್ತೀನೋ ಆ ಆತ್ಮ ಚೈತನ್ಯವೇ ನನ್ನ ಕಣ್ಣುಗಳ ಮೂಲಕ ಕಾಣ್ತಾ ಇದೆ, ನೋಡ್ತಾ ಇದೆ. ಹಾಗಾದ್ರೆ ಆ ಭಗವಂತ ಪರಮಾತ್ಮ ಅಂತಕ್ಕಂಥವನು ನನ್ನ ಒಳಗಡೆ ಇದ್ದಾನೆ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಪರಮಾತ್ಮನಲ್ಲಿ ನಾವಿದ್ದೇವೆ, ನಮ್ಮ ಒಳಗಡೆಗೆ ಪರಮಾತ್ಮ ಅಂತಕ್ಕಂಥ. ಈ ಶರೀರ ಅನ್ನೋದು ಏನು ಗೋಚರವಾಗ್ತಾ ಇದೆ, ಏನು ಇಂದ್ರಿಯಗಳು ಗೋಚರವಾಗ್ತವೆ, ಏನು ರಕ್ತ ಮಲ ಮಾಂಸ ಅನ್ನೋದು ಏನು ನಮಗೆ ಗೋಚರವಾಗ್ತದೆ, ಎಲ್ಲವೂ ಕೂಡ ಅವನೇ. ಅವನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಏನೂ ಇಲ್ಲವೂ ಇಲ್ಲ. ಮತ್ತೆ ಅವನನ್ನ ಸ್ಮರಣೆ ಮಾಡಿಕೊಳ್ಬೇಕಾಗಿದೆ. ಮರೆತಿಹನೆ ಬೊಮ್ಮ ಮರೆತಿಲ್ಲ ಮರೆತ ಒಲಿಹನು. ಜಡಿ ಬೀಜತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಅರ್ಥ ವಿಧಾನವನ್ನು, ತನ್ನ ಸ್ವಭಾವನ, ತಮ್ಮ ಸ್ವರೂಪವನ್ನು, ನಾವೆಲ್ಲರೂ ನಮ್ಮ ಸ್ವಭಾವವನ್ನು ನಾವು ಮರ್ತಿದ್ದೇವೆ. ಮರೆತಿಲ್ಲ ಮರೆತ ಒಲಿಹ. ನಿಜವಾಗ್ಲೂ ಒಂದು ವೇಳೆ ಮರೆತೇ ಹೋದ್ರೆ ನೆನಪು ಮಾಡ್ಕೊಳ್ಳೋದು ಹೇಗೆ? ಮತ್ತೆ ಮರ್ತ ಹಾಗಾಗಿದೆ. ಏನೋ ಒಂದು ಅಜ್ಞಾನದ ಪರದೆ ನಮ್ಮ ಅಂತಃಕರಣವನ್ನು, ನಮ್ಮ ಕಣ್ಣುಗಳನ್ನು ಆವರಿಸಿಕೊಂಡಿದೆ. ಮತ್ತೆ ನಮ್ಮ ಮೂರ್ಖತನ, ನಮ್ಮ ಮೌಢ್ಯ, ಅದರಿಂದಾಗಿ ಇರ್ತಕ್ಕಂತಹ ಭಗವಂತನನ್ನು ಕಾಣಲಿಕ್ಕೆ ನಮ್ಮ ಕೈನಲ್ಲಾಗ್ತದೆ. ಪಶ್ಯನ್ನಪಿ ಜನ ಪಶ್ಯತಿ ಮೂಢ. ಎದುರುಗಳಿಗೆ ಕಾಣ್ತಾ ಇದ್ರು, ಎದುರುಗಳಿಗೆ ಗೋಚರವಾಗ್ತಾ ಇದ್ರು ಕೂಡ ಅದನ್ನು ನಮ್ಮ ಕೈನಲ್ಲಿ ನೋಡ್ಲಿಕ್ಕಾಗ್ತಾ ಇಲ್ಲ. ಒಂದು ವೇಳೆ ನಮ್ಮಲ್ಲಿ ಮೂರ್ಖತನ ಇದೆ, ನಮ್ಮಲ್ಲಿ ಒಂದು ಮೌಢ್ಯ ಇದೆ, ಅದನ್ನು ನಾವು ಒಪ್ಪಿಕೊಳ್ಳಬೇಕು. ಯಾವಾಗ ನಾವು ಅದನ್ನು ಒಪ್ಪಿಕೊಳ್ತೀವೋ ಆ ಮೂರ್ಖತನ ಹೋಗಲಿಕ್ಕೆ ಅವಕಾಶವಾಗುತ್ತೆ, ಅರ್ಧ ಸಮಸ್ಯೆ ಅನ್ನೋಂಥದ್ದು ಪರಿಹಾರವಾಗುತ್ತೆ. ಯಾವಾಗ ನಮ್ಮ ಮೌಢ್ಯವನ್ನು ನಾವು ಒಪ್ಪಿಕೊಳ್ತೀವೋ ಅದು ಹೆಚ್ಚು ದಿನಗಳ ಕಾಲ ಬದುಕೋದು.
ಅದಕ್ಕೆ ಸ್ವಂತ ಕಾಲು ಅನ್ನೋಂಥದ್ದಿಲ್ಲ, ಸ್ವಂತ ಶರೀರ ಅನ್ನೋಂಥದ್ದಿಲ್ಲ. ಗಮನಿಸಿ ನೀವು, ಎಷ್ಟೋ ಜನ ಇರ್ತಾರೆ ಅವ್ರಿಗೆ ಹುಷಾರಿರೋದಿಲ್ಲ. ಆದರೆ ಅವ್ರು ಹೇಳ್ತಾ ಇರ್ತಾರೆ, ನಾನು ಹುಷಾರಿದ್ದೇನಪ್ಪ, ನನಗೇನು ತೊಂದರೆ ಇಲ್ಲ, ನಾನು ಆರಾಮಾಗಿದ್ದೀನಿ. ಮತ್ತು ಈ ಥರದ ಸಮಸ್ಯೆ ಇಲ್ಲ, ಅದು ನಂದು ಮುಂಚೆಯಿಂದನೂ ಹಾಗೆ, ನಾನು ಇರೋದೇ ಹಾಗೆ. ನಿಮ್ಮ ರೋಗವನ್ನೇ ನೀವು ಆರೋಗ್ಯ ಅಂತ ತಿಳ್ಕೊಂಡ್ರೆ ರೋಗದಿಂದ ಮುಕ್ತಿ ಆಗೋದಾದ್ರೆ, ರೋಗದಿಂದ ಹೊರಗೆ ಬರೋದಾದ್ರೆ ಹೇಗೆ? ನಾವು ರೋಗವನ್ನು ರೋಗ ಅಂತ ನಾನು ತಿಳಿದುಕೊಳ್ಬೇಕು ಅಂದಾಗ ಮಾತ್ರ ಅದಕ್ಕೊಂದು ಚಿಕಿತ್ಸೆ ಅನ್ನೋಂಥದ್ದು ಸಾಧ್ಯವಾಗುತ್ತೆ. ಜೀವನದ ಈ ಕೆಲವು ಸತ್ಯ ತತ್ವಗಳನ್ನು ಒಪ್ಪಿಕೊಳ್ಳಿಕ್ಕೆ ನಮ್ಮ ಅಹಂಕಾರ ಬಹಳ ದೊಡ್ಡ ಅಡಚಣೆಯನ್ನುಂಟು ಮಾಡ್ತದೆ. ಯಾರಾದರೂ ನಮ್ಮನ್ನು ಮೂಢ ಅಂದರೆ, ಯಾರಾದರೂ ನಮ್ಮನ್ನು ಅಜ್ಞಾನಿ ಅಂದರೆ, ಯಾವನೊಬ್ಬ ಅವಿವೇಕಿ ಅಂತ ಕರೆದ್ರೆ ನಮ್ಮ ಅಹಂಕಾರಕ್ಕೆ ಬಹಳ ದುಃಖ ಆಗುತ್ತೆ, ಬಹಳ ಸಮಸ್ಯೆ ಆಗುತ್ತೆ. ವಾಪಸ್ ಬೈಲಿಕ್ಕೆ ಶುರು ಮಾಡ್ತೀವಿ, ವಾಪಸ್ ಜಗಳ ಆಡ್ತೀವಿ, ಗಲಾಟೆಯನ್ನು ಮಾಡ್ತೀವಿ. ಯಾಕೆ ಹೇಳಿ? ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಮ್ಮ ಅಜ್ಞಾನವನ್ನು, ನಾವು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ನಮ್ಮ ಮೂರ್ಖತನವನ್ನು. ಆದರೆ ಅಹಂಕಾರ ಅನ್ನೋದು ಹೇಗೆ ಅಂತಂದರೆ, ತನ್ನ ರಕ್ಷಣೆಗಾಗಿ ಅನೇಕ ರೀತಿಯ ತರ್ಕಗಳನ್ನು ಕಂಡುಹಿಡಿ. ಭಗವಂತನಿದಾನಿಯೇ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀವಿ ನಾವು? ಅನೇಕ ರೀತಿಯ ತರ್ಕಗಳನ್ನು ಕೊಡ್ತೀವಿ. ಯಾಕೆ ನಾವು ಹೇಳಬೇಕು? ನನಗೆ ಗೊತ್ತಿಲ್ಲ, ಅವನಿದಾನೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಒಬ್ಬ ಮೂಢ ಹೇಳ್ತಾನೆ ಅವನಿಲ್ಲ. ಹೇಗಿಲ್ಲ? ಅನೇಕ ಕಾರಣಗಳನ್ನು ಕೊಡ್ತಾನೆ, ಅನೇಕ ತರ್ಕಗಳನ್ನು ಕೊಡ್ತಾನೆ, ಅನೇಕ ಉದಾಹರಣೆಗಳನ್ನು ಕೊಡ್ತಾನೆ. ಯಾಕೆ? ಈಶ್ವರ ಇದ್ದಾನೆ ಅಂದರೆ ಅವನನ್ನು ಹುಡುಕಬೇಕಾಗುತ್ತೆ, ಅವನನ್ನು ಅನ್ವೇಷಿಸಬೇಕಾಗುತ್ತೆ, ಅವನನ್ನು ಕಂಡುಕೊಳ್ಳಬೇಕಾಗುತ್ತೆ. ನಾವು ನನ್ನತನವನ್ನು ನಾನು ಕಳೆದುಕೊಳ್ಳಬೇಕಾಗತ್ತೆ. ಯಾವಾಗ ನಾನಿಲ್ಲವಾಗ್ತೀನಿ ಆವಾಗ ಈಶ್ವರನ ಉದಯವಾಗುತ್ತೆ. ಒಂದು ವೇಳೆ ಭಗವಂತ ಇದ್ದಾನೆ ಅಂತಾದರೆ ನಾನು ಇಲ್ಲವಾಗಬೇಕಾಗುತ್ತೆ. ಫ್ರೆಡ್ರಿಕ್ ನೀತ್ಸೆ ಅಂತಕ್ಕಂಥ ಒಬ್ಬ ಚಿಂತಕನಿದ್ದ. ಅವನು ಹೇಳ್ತಾನೆ, ಎಷ್ಟು ಸತ್ಯವಂತ ಮಾತು ಹೇಳ್ತಾನೆ, ಒಂದೋ ಭಗವಂತ ಇರಬೇಕು, ಇಲ್ಲ ನಾನಿರಬೇಕು, ಇಬ್ಬರು ಇರ್ಲಿಕ್ಕೆ ಸಾಧ್ಯ. ಆದರೆ ಒಂದಂತೂ ಸತ್ಯ, ಏನು? ಭಗವಂತ ಇದ್ದಾನೋ ಇಲ್ಲೂ ಇನ್ನೂ ಸಂಶಯ ಇದೆ, ಆದರೆ ನಾನಿದ್ದೇನೆ. ಯಾರು ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೂ ಗೊತ್ತಿಲ್ಲ, ಯಾರು ಭಗವಂತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವನೇನು ಅಂತ ಇವ್ರಿಗೂ ಕೂಡ ಗೊತ್ತಿಲ್ಲ. ಯಾರು ಗೊತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೋಗಿ ಅವ್ರನ್ನ ಕೇಳಿ, ಅಪ್ಪ ಹೇಗೆ ಹೇಳ್ತಾ ಇದೀಯ ನೀನು? ಗೊತ್ತಿಲ್ಲ ಅವ್ರಿಗೆ. ಅಜ್ಞಾತವಾದುದ ಅಭಾವವೆನೆ ನಾಸ್ತಿಕನು ಅಜ್ಞೇಯವೆಂದದಕ್ಕೆ ಕೈ ಮುಗಿಯ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸ ತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಯಾವುದನ್ನ ಗೊತ್ತಿಲ್ಲ ಅದನ್ನ ಇಲ್ಲ ಅಂತ ಹೇಳ್ತಾನಂತೆ. ಅಜ್ಞಾತವಾದುದ ಅಭಾವವೆನೆ ನಾಸ್ತಿ. ಯಾವುದು ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ಯಾವುದು ನನ್ನ ತಿಳುವಳಿಕೆ ಸಿಗುತ್ತಾ ಇಲ್ಲ, ಯಾವುದು ಕಾಣಿಸ್ತಾ ಇಲ್ಲ, ಅದಿಲ್ಲ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ.
ಇಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಅವನು ಕೈ ಮುಗಿತಾನೆ ಅಂಥವನನ್ನ ಭಕ್ತ ಅಂತ ಕರೀತಾರಂತೆ. ಇಬ್ಬರಿಗೂ ಕೂಡ ಭಗವಂತ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ಒಬ್ಬ ನಾಸ್ತಿಕನಿದ್ದಾನೆ, ಅವನು ತನ್ನ ಅಜ್ಞಾನವನ್ನ, ಮೂರ್ಖವನ್ನ ರಕ್ಷಿಸಿಕೊಳ್ತಾ ಇದ್ದಾನೆ. ಇನ್ನೊಬ್ಬ ಆಸ್ತಿಕನಿದ್ದಾನೆ, ಅವನು ಕೂಡ ಭಗವಂತ ಇದ್ದಾನೆ ಅಂತ ಹೇಳಿ ತನ್ನ ಮೌಢ್ಯವನ್ನ, ತನ್ನ ಮೂರ್ಖತನವನ್ನ ರಕ್ಷಿಸಿಕೊಳ್ತಾ ಇದ್ದಾನೆ. ನಿಜ ಹೇಳ್ಬೇಕಂತಂದ್ರೆ ಇಬ್ಬರಿಗೂ ಕೂಡ ಗೊತ್ತಿಲ್ಲ ಈಶ್ವರ ಅಂದ್ರೆ ಯಾರೋ, ಭಗವಂತ ಅಂದ್ರೆ ಯಾರು. ಗಮನಿಸಿ, ನೀವು ಉಪನಿಷತ್ತಿನ ಋಷಿಗಳನ್ನ ಕೇಳಿ, ವೇದದ ರಚನೆಯನ್ನ ಮಾಡಿರ್ತಕ್ಕಂತಹ ಋಷಿಮುನಿಗಳನ್ನ ಕೇಳಿ, ನೀವು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಈ ಜಗತ್ತನ್ನು ಯಾರು ಮಾಡಿದ್ದಾರೆ ಅಂತ ಹೇಳಿ, ನಮಗಂತೂ ಗೊತ್ತಿಲ್ಲ. ಯಾರೊಬ್ಬರು ಮಾಡಿರ್ಬೇಕು, ಯಾರು ಮಾಡಿದಾರೋ ಅವನಿಗೂ ಗೊತ್ತಷ್ಟೆ. ಯಾರಿಗೂ ಗೊತ್ತು, ಅವನಿಗೂ ನೆನಪಿದೆಯಲ್ಲೋ, ಅವನಿಗೂ ಗೊತ್ತಿದೆಯಲ್ಲೋ ಅದು ಕೂಡ ಗೊತ್ತಿಲ್ಲ ನಮಗೆ. ಯಾರಿಗೊತ್ತು ಆ ಶೂನ್ಯ ತತ್ವದಿಂದ ಏನೇನು ಬಂತು, ಆ ಚೈತನ್ಯ ತತ್ವದಿಂದ ಅಥವಾ ನಿಶ್ಶಬ್ದದಿಂದ ಶಬ್ದದ ಉದಯ ಹೇಗಾಯಿತು, ಅಥವಾ ಅರೂಪದಿಂದ ಅರೂಪದ ಉದಯ ಹೇಗಾಯಿತು, ಯಾರಿಗೊತ್ತು. ಯಾರು ಈ ಜಗತ್ತನ್ನು ಮಾಡಿದ್ರು, ಈ ಜಗತ್ತನ್ನು ಮಾಡೋ ಉದ್ದೇಶ ಏನು, ಅದರ ಹಿಂದೆ ಏನು ಕಾರಣ ಇತ್ತು, ಯಾರಿಗೆ? ಭಗವಂತನಿಗೆ ಗೊತ್ತು. ಯಾರು ಮಾಡಿದಾರೋ ಅವನಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ. ಯಾರಿಗೊತ್ತು, ಯಾರು ಮಾಡಿದಾನ ಅವನಿಗೂ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಉಪನಿಷತ್ತಿನ ಋಷಿ ಹೇಳ್ತಾನೆ, ಅಹಂಕಾರಕ್ಕೆ ಒಂದು ಸ್ವಲ್ಪವೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಎದ್ದು ನಿಂತ್ಕೊಳ್ಳಿಕ್ಕೆ. ಆದ್ದರಿಂದ ಅಹಂಕಾರ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಾಸ್ತಿಕನಾಗಿ ಉಳಿಸ್ಕೊಳ್ಳುತ್ತೆ, ಆಸ್ತಿಕನಾಗಿ ಉಳಿಸ್ಕೊಳ್ಳುತ್ತೆ, ಏನೇನೋ ಮಾರ್ಗವನ್ನು ಹುಡುಕ. ಇದಾನೆ ಅಂತಂದ್ರೆ ಅವನನ್ನ ಮಂಡನೆ ಮಾಡಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಅವನನ್ನ ಖಂಡನೆ ಮಾಡಬೇಕಾಗುತ್ತೆ. ಎಷ್ಟೋ ಜನರಿಗೆ ಮಂಡನೆಯೂ ಮಾಡ್ಲಿಕ್ಕೆ ಬರೋದಿಲ್ಲ, ಎಷ್ಟೋ ಜನರಿಗೆ ಅದನ್ನ ಖಂಡನೆಯನ್ನು ಕೂಡ ಮಾಡ್ಲಿಕ್ಕೆ ಬರೋದು. ಅದರಿಂದ ಏನೇನೋ ಸುಳ್ಳು ಆಸರೆಗಳನ್ನು ಹಿಡ್ಕೊಂಡು ಏನೇನೋ ಮಾಡ್ತಾ ಇರ್ತಾರೆ. ಗಮನಿಸಿ, ನಮ್ಮ ಅಂತಃಕರಣದ ಒಳಗಡೆ ಇರತಕ್ಕಂಥ ಅಜ್ಞಾನ, ನಮ್ಮ ಒಳಗಡೆ ಇರತಕ್ಕಂಥ ಮೂರ್ಖತನ, ಮೌಢ್ಯ, ಅತ್ಯಂತ ತರ್ಕನಿಷ್ಠವಾಗಿದೆ. ಗಮನಿಸಿ, ನೀವು ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅಂತ ತರ್ಕಗಳನ್ನು ಮುಂದಿಡ್ತಾನೆ ಅಂತಂದ್ರೆ ತಾನು ಮೂರ್ಖ, ತಾನೊಬ್ಬ ಅಜ್ಞಾನಿ, ನನಗೇನೂ ಗೊತ್ತಿಲ್ಲ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂತ ಕುಶಲತೆಯಿಂದ ತರ್ಕವನ್ನ ಮುಂದಿಡ್ತಾನೆ. ನಾನು ಜಾಣ, ನಾನು ಬುದ್ಧಿವಂತ. ನಿಜವಾಗ್ಲೂ ಈ ಜಗತ್ತೇನು, ಹೇಗೆ ಸೃಷ್ಟಿಯಾಯಿತು, ಎಲ್ಲಿ ಹೋಗ್ತಾ ಇದೆ? ಕಾವನರುವನಿರಲ್ಗೆ ಜಗದ ಕಥೆಯೇ ಕಿಂತು ಸಾವು ಹುಟ್ಟುಗಳೇನು ಗೊತ್ತಿದೆ. ಇಷ್ಟು ಚಿತ್ರ ವಿಚಿತ್ರವಾದ ಘಟನೆಗಳು ಘಟಿಸ್ತಾ ಇವೆ, ಯಾಕೆ ಇಷ್ಟು ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ರೋಗ ರುಜಿನಗಳು ಬಂದಪ್ಪಳಿಸ್ತಾ ಇವೆ, ಯಾಕೆ ಜನ ಸಾಯ್ತಾ ಇದ್ದಾರೆ, ಯಾಕೆ ಜನ ಹುಟ್ಟುತ್ತಾ ಇದ್ದಾರೆ?
ಯಾರಾದರೂ ನಮಗೆ ಪ್ರಶ್ನೆಯನ್ನು ಕೇಳಿದ್ರೆ ನಾವೇ ನಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ರಮಣೀಯವಾದಂಥ ಉತ್ತರವನ್ನು ಕೊಡ್ತೀವಿ. ನಿಜವಾಗ್ಲೂ ಕೂಡ ಯಾವ ವ್ಯಕ್ತಿಯೂ ಕೂಡ ಹೇಳೋದಿಲ್ಲ, ನನಗೂ ಗೊತ್ತಿಲ್ಲ. ಇದು ಹೇಗಿದೆ ಅಂತಂದರೆ, ನಿಜವಾಗ್ಲೂ ಇರೋದು ನರಕ, ಅದರಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಇದು ಸ್ವರ್ಗ ಅಂತ. ಏನಿದೆ ಅಲ್ಲಿ? ಅಲ್ಲಿ ನರಕ ಬಿಟ್ಟು ಬೇರೆ ಏನಿಲ್ಲ, ಇರೋದೇ ದುಃಖ. ಆದರೂ ಕೂಡ ಅದರ ಮೇಲೆ ಏನೋ ಒಂದು ಆರೋಪ ಮಾಡ್ತೀವಿ. ದುಃಖವನ್ನು ಮರೀಲಿಕ್ಕೆ, ಸಂಸಾರವನ್ನು ಮರೀಲಿಕ್ಕೆ ನಾವು ಏನೇನೋ ಹುಡ್ಕೊಂಡಿದ್ದೀವಿ, ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದೀವಿ. ಯಾವ ವ್ಯಕ್ತಿಯ ಜೀವನದಲ್ಲಿ ನೇರವಾದ ದುಃಖದ ಅನುಭವ ಆಗುತ್ತೋ ತತ್ಕ್ಷಣ ಬಿಟ್ಟು ಹೋಗ್ತಾನ ಅವನು. ಗೌತಮ ಬುದ್ಧನಿಗೆ ಒಂದು ಸರಿ ದುಃಖದ ಪರಿಚಯವಾಯಿತು, ಬಿಟ್ಟು ಹೋದ ಅವನು. ನಮ್ಗೆ ಹಾಗಿಲ್ಲ, ನಮಗೆ ದುಃಖದ ದರ್ಶನವೇ ಆಗಿಲ್ಲ. ನೇರವಾಗಿ ನಮಗೆ ಅನುಭವ ಆಗ್ತಾ ಇದ್ರು ಕೂಡ ನಾವು ಜಾಗೃತವಾಗ್ತಾ ಇಲ್ಲ, ನಾವು ಎಚ್ಚರಗೊಳ್ತಾ ಇಲ್ಲ. ಅನೇಕ ಮತ್ತೆ ಮತ್ತೆ ಹೊಸ ತರ್ಕಗಳನ್ನು ಹುಡುಕ್ತೀವಿ, ವಿಷಯಗಳನ್ನು ಭೋಗಿಸ್ಲಿಕ್ಕೆ, ಜಗತ್ತಿನ ಕಡೆ ಹೋಗ್ಲಿಕ್ಕೆ. ಕೈವಲ್ಯ ಉಪನಿಷತ್ನಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಋಷಿ. ಸ್ತ್ರೀಯಾನ್ನ ಪಾನಾದಿ ವಿಚಿತ್ರ ಭೋಗೈ, ಎಲ್ಲ ಅತ್ಯಂತ ವಿಚಿತ್ರವಾದಂಥ ಭೋಗಗಳು. ಮತ್ತೆ ಮತ್ತೆ ಭೋಗಿಸ್ತೀವಿ, ಮತ್ತೆ ಮತ್ತೆ ನೋಡ್ತೀವಿ, ಮತ್ತೆ ಮತ್ತೆ ಅನುಭವಿಸ್ತೀವಿ. ಎಂಥದ್ದು ಸುಖ ಇಲ್ಲ ಅದರಲ್ಲಿ, ಯಾವುದೇ ರೀತಿಯ ಆನಂದ ಇಲ್ಲ, ಯಾವುದೇ ರೀತಿಯ ಮತ್ತೆ ಮತ್ತೆ ಅಲ್ಲ, ಜಾಗೃತನಾಗೋದಿಲ್ಲ. ಎಷ್ಟೇ ಪೆಟ್ಟುಗಳು ಬಿದ್ದರೂ, ಎಷ್ಟೇ ನಷ್ಟವಾದರೂ, ಎಷ್ಟೇ ತಾಪತ್ರಯಗಳು ಬಂದು ಅಪ್ಪಳಿಸಿದರೂ ಕೂಡ ಇನ್ನೂ ಆಶೆ ಹಿಂದೆ, ಇನ್ನೂ ವಿಷಯಗಳ ಹಿಂದೆ, ಇನ್ನೂ ಜಗತ್ತಿನ ಹಿಂದೆ. ಗಮನಿಸಿ, ಹೊರಗಡೆ ಜಗತ್ತಿನೆಲ್ಲ ನಾವು ನೋಡ್ತೀವಿ, ಪಾಪ ಕರ್ಮಗಳನ್ನು ಮಾಡಿದ ಕೂಡಲೇ ತಕ್ಷಣವೇ ಫಲ ಸಿಗೋದಿಲ್ಲ. ಅದರಿಂದ ನಮಗೆ ಈ ಕರ್ಮ ಮಾಡಿದ್ರಿಂದಲೇ ಈ ಫಲ ಆಯಿತು ಗೊತ್ತಾಗಲ್ಲ, ಗೊತ್ತಿರೋದಿಲ್ಲ ನಮಗೆ. ಅದರಿಂದ ಮಾಡ್ತಾನೆ ಹೋಗ್ತೀವಿ ನಾವು. ಯಾರೋ ಅವನೊಬ್ಬ ವ್ಯಕ್ತಿಯ ಬಹಳ ಸುಂದರವಾದ ಒಂದು ಪುಸ್ತಕವನ್ನು ಬರೆದಿದ್ದ. ಅದರಲ್ಲಿ ಹೇಳ್ತಾನೆ, ಆಫ್ರಿಕಾದಲ್ಲಿರ್ತಕ್ಕಂಥ ಕಾಡು ಜನಾಂಗದ ಜನರಿಗೆ ಮಕ್ಕಳು ಹೇಗಾಗ್ತವೆ ಅನ್ನೋದೇ ಗೊತ್ತಿರಲಿಲ್ಲ. ಸಂಭೋಗದಿಂದ ಮಕ್ಕಳಾಗ್ತವೆ ಗೊತ್ತಿಲ್ಲ ಅವ್ರಿಗೆ. ಯಾಕೆ? 9 ತಿಂಗಳುಗಳಾದ ಮೇಲೆ ಮಗು ಹುಟ್ಟುತ್ತಾ ಇತ್ತು. ಎಲ್ಲರೂ ಕೂಡ ತಿಳ್ಕೊಂಡಿದ್ರು ಅದು ಭಗವಂತನ ಕೃಪೆಯಿಂದ, ದೇವರ ದಯೆಯಿಂದ, ಯಾರ್ದೋ ಆಶೀರ್ವಾದದಿಂದ ಆಗ್ತದೆ.
ಅದೇ ರೀತಿಯಲ್ಲಿ ಪಾಪ ಕರ್ಮಗಳು ನೇರವಾಗಿ ಫಲವನ್ನು ಕೊಡೋದಿಲ್ಲ, ಅದಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬೀಜವನ್ನು ಹಾಕಿದ ಕೂಡಲೇ ಸಸಿ ಆಗೋದಿಲ್ಲ, ಅದಕ್ಕೊಂದು ಸ್ವಲ್ಪ ಸಮಯ ಬೇಕಾಗುತ್ತೆ, ಮಳೆ ಬರಬೇಕಾಗುತ್ತೆ, ಭೂಮಿ ಹದವಾಗಿರಬೇಕು, ಸ್ವಲ್ಪ ಸಮಯ ಆದಮೇಲೆ ಅದು ಸಸಿ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿಯೂ ಕೂಡ ಅಷ್ಟೇ, ಅಹಂಕಾರವನ್ನು ಅದೇ ರೀತಿಯಲ್ಲಿ ನಾವು ಬೆಳೆಸಿದ್ದೀವಿ. ಯಾರಾದರೂ ಬೈದರೆ, ಯಾರಾದರೂ ಅಪಮಾನವನ್ನು ಮಾಡಿದರೆ, ಯಾರಾದರೂ ನಮಗೆ ನೋವನ್ನು ಉಂಟು ಮಾಡಿದರೆ, ನಮ್ಮ ಹೆಸರಿಡಿದು ಯಾರಾದರೂ ಬೈದರೆ ನಮಗೆ ನೋವಾಗುತ್ತೆ, ದುಃಖವಾಗುತ್ತೆ. ಯಾಕೆ? ನಾನು ಬೆಳೆಸಿರ್ತಕ್ಕಂಥ ಆ ಅಹಂಕಾರಕ್ಕೆ ಪೆಟ್ಟು ಬೀಳುತ್ತದೆ, ನಾನು ಬೆಳೆಸಿರ್ತಕ್ಕಂಥ ಆ ಅಹಂಕಾರಕ್ಕೆ ನೋವಾಗುತ್ತೆ. ಕೂತ್ಕೊಂಡು ವಿಚಾರವನ್ನು ಮಾಡಬೇಕು, ಸ್ವಲ್ಪ ಒಳಗೆ ಹೋಗಬೇಕು. ಎಷ್ಟು ಬೆಳೆಸಿದ್ದೀನಿ ನಾನು ಈ ಅಹಂಕಾರವನ್ನು? ಎಲ್ಲಿ ಅಹಂಕಾರವಿದೆ ಆವಾಗಲೇ ನಮಗೆ ನೋವು, ಎಲ್ಲಿ ಅಹಂಕಾರವಿದೆ ಆವಾಗಲೇ ನಮಗೆ ದುಃಖ, ಸಮಸ್ಯೆ. ಎಲ್ಲಿ ಅಹಂಕಾರವಿಲ್ಲ ಅಲ್ಲಿ ಪ್ರತಿಕ್ರಿಯೆ ಇಲ್ಲ. ಅಹಂಕಾರವನ್ನು ಎಷ್ಟು ದೃಢವಾಗಿ ನಾವು ಬೆಳೆಸ್ಕೊಂಡಿದ್ದೀವಿ, ಜೀವನದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಘಟನೆಗೂ ನಾವು ಪ್ರತಿಕ್ರಿಯೆನ ಗಮನಿಸಿ ನೀವು. ಹಿಂದೆಲ್ಲ ಬಾವಿಗಳಿರ್ತಿತ್ತು, ಇವಾಗೆಲ್ಲ ಬೋರ್ವೆಲ್ಗಳು ಬಂದಿವೆ. ಮುಂಚೆಲ್ಲ ಓಪನ್ ವೆಲ್, ಬಹಳ ಆಳದಲ್ಲಿರ್ತಿತ್ತು ನೀರು. ಎಷ್ಟೋ ಸಾರಿ ಮೇಲಿಂದ ನೋಡಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಹಗ್ಗ ಬಿಟ್ಟು ಬಕೆಟನ್ನು ಬಿಟ್ಟು ನೀರು ಸೇರ್ತಿದ್ರು. ಯಾವಾಗ ನೀರು ಸೇರ್ತಿದ್ರು ಆವಾಗ ಗೊತ್ತಾಗ್ತಿತ್ತು, ಓ ನೀರಿದೆ ಇದರಲ್ಲಿ. ಹಾಗೆಯೇ ಈ ಜಗತ್ತಿನಲ್ಲಿ ಕೂಡ ಅಷ್ಟೇ, ಇನ್ನೊಬ್ಬರು ಬೈದಾಗ, ಮತ್ತೊಬ್ಬರು ಅಪಮಾನವನ್ನು ಮಾಡಿದಾಗ, ಮತ್ತೊಬ್ಬರು ನಮಗೆ ನೋವನ್ನುಂಟು ಮಾಡಿದಾಗ, ಮತ್ತೊಬ್ಬರು ನಾವು ಹೇಳಿದ್ದಕ್ಕೆಲ್ಲ ಹ್ಞೂ ಅಂದಾಗ ನಮಗೆ ಗೊತ್ತಾಗುತ್ತೆ, ಓ ನನಗೆ ಕೋಪ ಬರ್ತಾ ಇದೆ, ನನಗೆ ದುಃಖವಾಗ್ತಾ ಇದೆ, ನನಗೆ ಅಪಮಾನವಾಗ್ತಾ ಇದೆ. ಅದರರ್ಥ ಅಹಂಕಾರ ಅನ್ನೋದು ಇನ್ನೂ ಜಾಗೃತವಾಗಿದೆ. ಗಮನಿಸಿ ನೀವು, ಈ ಅಹಂಕಾರ ಅನಿಸೋದು ಬಹಳ ವಿಚಿತ್ರ. ಚಿಕ್ಕ ಮಕ್ಕಳಾಗಿದ್ದಾಗ ಅದು ಚಿಕ್ಕ ಮಗುವಾಗಿರುತ್ತೆ, ಯೌವನದಲ್ಲಿದ್ದಾಗ ಅದು ಯೌವನದಲ್ಲಿರುತ್ತೆ, ವೃದ್ಧಾಪ್ಯ ಹೊಂದಿದಾಗ ವೃದ್ಧಾಪ್ಯವನ್ನು ಅದು ಹೊಂದೋದಿಲ್ಲ, ಅದು ಪಕ್ವವಾಗುತ್ತೆ. ಗಮನಿಸಿ ನೀವು, ಚಿಕ್ಕ ಮಕ್ಕಳಿಗೆ ಬೈರಿ, ಚಿಕ್ಕ ತಲೆನೇ ಕೆಡಿಸ್ಕೊಳ್ಳೋದು, ತಕ್ಷಣ ಮರ್ತೋಗ್ತವೆ. ಅವುಗಳಲ್ಲಿ ಜ್ಞಾನವಿಲ್ಲ, ಬೋಧವಿಲ್ಲ ಅವರು. ವ್ಯಕ್ತಿ ಬೆಳೆದ ಹಾಗೆ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ, ತಣಿಸಲದ ನೊಗೆಯುವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆಯದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲು. ಪಶು ಪಕ್ಷಿ ಪ್ರಾಣಿಗಳ ಜೊತೆಗೆ ನಾವಿರ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಮನುಷ್ಯರ ಜೊತೆಗೆ ಇರ್ಲಿಕ್ಕೆ ಆಗೋದಿಲ್ಲ. ಆಗ ನಾವು ಮನುಷ್ಯರ ಜೊತೆಗೆ ಇರ್ಲಿಕ್ಕೆ ಹೋಗ್ತೀವಿ, ಭಿನ್ನಾಭಿಪ್ರಾಯಗಳು, ಅಲ್ಲಿ ಜಗಳ, ಅಲ್ಲಿ ಮನಸ್ತಾಪ. ಅದರಲ್ಲೂ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ 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 ಹೋದ ಹಾಗೆ ವ್ಯಕ್ತಿಯಲ್ಲಿ ಅಹಂಕಾರ ಎಷ್ಟು ದೃಢವಾಗುತ್ತದೆ, ವೃದ್ಧರ ಜೊತೆ ಇರ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ? ಎಷ್ಟು ದೃಢವಾಗಿರುತ್ತೆ. ಅವರು ತಮ್ಮದೇ ಹಠಗಳನ್ನು ಸಾಧಿಸ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ತರ್ಕಗಳನ್ನು ಮುಂದಿಡ್ತಾರೆ. ಅವ್ರು ಹೇಳ್ದಾಗೆ ಅವ್ರ ಜೊತೆ ವಾಸ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅವ್ರ ಜೊತೆಗೆ ಸಹಕಾರ ಸಹಬಾಳ್ವೆ ಕಷ್ಟ.
ಹೆಚ್ಚು ಕಡಿಮೆ ವೃದ್ಧರ ಜೊತೆ ವಾಸ ಮಾಡುವಂಥದ್ದು ಏನಿದೆ ಅಸಾಧ್ಯ. ಗಮನಿಸಿ, ಪ್ರತಿಯೊಬ್ಬ ಅಜ್ಞಾನಿ ತನ್ನ ದುಃಖದ ಮೂಲವನ್ನು ಹೊರಗಡೆಯ ವಸ್ತು, ಹೊರಗಡೆಯ ವಿಷಯ ಅಥವಾ ಹೊರಗಡೆಯ ವ್ಯಕ್ತಿಗಳಲ್ಲಿ ಹುಡುಕ್ತಾನೆ. ಹೇಳಿದಂತಹ ಒಬ್ಬ ವಿವೇಕಿ ತನ್ನ ಜೀವನದಲ್ಲಿ ಏನೇ ಘಟನೆಗಳು ಘಟಿಸಲಿ ಒಳಗಡೆಗೆ ತನ್ನ ಮನಸ್ಸನ್ನು ಹುಡುಕ್ತಾನೆ, ತನ್ನ ಅಂತಃಕರಣದ ಆಳಕ್ಕಿಳಿತಾನೆ. ಯಾಕೀಗ ಜಗತ್ತಿನಲ್ಲಿ ನಾವು ನೋಡ್ತೀವಿ, ಜಗತ್ತಿನಲ್ಲಿ ನಾವು ಗಮನಿಸ್ತೀವಿ, ಏನೇನು ಜ್ಞಾನವನ್ನು ಗಳಿಸ್ತೀವಿ, ಏನೇನು ತಿಳುವಳಿಕೆಯನ್ನು ಗಳಿಸ್ತೀವಿ, ನಾವು ಎಲ್ಲವನ್ನೂ ಕೂಡ ಹೇಗಾದರೂ ಮಾಡಿ ಅಹಂಕಾರದ ಪಾಲನೆ, ಅಹಂಕಾರದ ಪೋಷಣೆಗೆ ಅದನ್ನು ಉಪಯೋಗಿಸ್ಕೊಳ್ತೀವಿ. ಅದಕ್ಕೆ ಎಷ್ಟೋ ಸಾರಿ ಹೊರಗಡೆ ಜಗತ್ತಿನ ಪಂಡಿತರುಗಳು ಬಹಳ ದುರಹಂಕಾರಿಗಳಾಗಿರ್ತಾರೆ. ಎಂತಹ ಸಂದರ್ಭ ಬಂದರೂ ಕೂಡ ಬದಲಾಗಲಿಕ್ಕೆ ಅವರು ಬದಲಾವಣೆಯನ್ನು ಹೊಂದೋದಿಲ್ಲ. ವಿಚಾರ ಮಾಡಿ, ನಾವು ಹೊರಗಡೆಯ ಜಗತ್ತಿನಿಂದ ಏನೇನೋ ಒಂದಿಷ್ಟು ಜ್ಞಾನವನ್ನು, ಏನೇನೋ ಒಂದಿಷ್ಟು ತಿಳುವಳಿಕೆಯನ್ನು ಸಂಪಾದನೆಯನ್ನು ಮಾಡಿದ್ದೀವಿ, ಏನೇನು ಇಟ್ಕೊಂಡಿದ್ದೀವಿ, ಉಪಯೋಗಿಸಿದ್ದೀವ ಯಾವತ್ತಾದರೂ? ಏನೇನು ಎರಡು ಒಳ್ಳೆಯ ವಿಚಾರಗಳನ್ನು ಶ್ರವಣ ಮಾಡಿದ್ದೀವಿ, ಅದನ್ನು ಸಾಧನಾ ರೂಪದಲ್ಲಿ ತರುವಂಥ ಪ್ರಯತ್ನವನ್ನು ಏನಾದರೂ ನಾವು ಮಾಡಿದ್ದೇವೆ? ನಾವು ಈ ಹೊರಗಡೆ ಜಗತ್ತಿನಲ್ಲಿ ಏನೇನು ಜ್ಞಾನವನ್ನು ಗಳಿಸಿದ್ದೀವಿ, ಆ ಎಲ್ಲ ಜ್ಞಾನವನ್ನು ಅನರ್ಥಕ್ಕಾಗಿ ಉಪಯೋಗಿಸ್ಕೊಂಡಿದ್ದೀವಿ. ಅದರಿಂದ ಎಲ್ಲಿ ತನಕ ಅಂತಃಕರಣದಲ್ಲಿ ವಿವೇಕವಿಲ್ಲ, ತಿಳುವಳಿಕೆ ಅನ್ನುವಂಥದ್ದಿಲ್ಲ, ಅಂಥ ವ್ಯಕ್ತಿಯ ಕೊಡೆಗೆ ಏನಾದರೂ ಕೊಡಿ, ಅದು ಅಪಾಯವೇ. ಸಣ್ಣ ಮಗುವಿನ ಕೈಯಲ್ಲಿ ಒಂದು ವೇಳೆ ನೀವು ಚಾಕುವನ್ನು ಕೊಟ್ಟರೆ ಹೇಗೆ ಅದು ಅನರ್ಥವನ್ನುಂಟು ಮಾಡ್ತದೋ, ಹಾಗೆ ಒಬ್ಬ ಮೂರ್ಖ ಅಥವಾ ಒಬ್ಬ ಅಜ್ಞಾನಿ ಒಂದು ವೇಳೆ ಏನಾದರೂ ಶಾಸ್ತ್ರವನ್ನು ಹಿಡ್ಕೊಂಡ್ರೆ ಅವನು ಕೂಡ ಅಷ್ಟೇ ಚಾಕುವಿನ ಹಾಗೆ, ಕತ್ತಿಯ ಹಾಗೆ ಏನು ಮಾಡ್ತಾನೆ ಗೊತ್ತಿಲ್ಲ, ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ತಾನೆ ಗೊತ್ತಿಲ್ಲ. ನಾವು ಗಳಿಸಿದಂತಹ ಜ್ಞಾನವನ್ನು ನನ್ನ ಅಹಂಕಾರವನ್ನು ಬಚ್ಚಿಡ್ಲಿಕ್ಕಾಗಿ, ಅಹಂಕಾರದ ರಕ್ಷಣೆಗಾಗಿ ನಾನು ಉಪಯೋಗ. ಉಪನಿಷತ್ತಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳಲ್ಪಡುತ್ತೆ. ಉದ್ದಾಲಕನ ಮಗ ಶ್ವೇತಕೇತು ವಿಶ್ವವಿದ್ಯಾಲಯದಿಂದ ಜ್ಞಾನವನ್ನು ಗಳಿಸ್ಕೊಂಡು ಮನೆಗೆ ಬರ್ತಾರೆ. ಇಡೀ
ರಾಜ್ಯದಲ್ಲಿ ಎಲ್ಲರೂ ಕೂಡ ರಾಜಕುಮಾರ ಕಲಿತು ಬಂದಿದ್ದಾನೆ ಅಂತ ಹೇಳಿ ಖುಷಿ ಸಂಭ್ರಮವನ್ನು ಆಚರಿಸ್ತಾ ಇದ್ರೆ, ಯಾವಾಗ ರಾಜ ತನ್ನ ಮಗನನ್ನು ನೋಡ್ತಾನೆ, ಅವನಿಗೆ ಬಹಳ ದುಃಖವಾಗುತ್ತೆ. ಅಯ್ಯೋ, ನನ್ನ ಮಗ ವಿದ್ಯೆಯನ್ನು ಕಲಿತು ವಿನಮ್ರನಾಗಿ ಬರ್ತಾನೆ ಅಂತ ಅನ್ಕೊಂಡಿದ್ದೆ, ದುರಹಂಕಾರಿಯಾಗಿ ಬರ್ತಾನೆ. ಒಬ್ಬ ವಿದ್ವಾನ್, ಒಬ್ಬ ಪಂಡಿತನಾಗಿ ಬರ್ತಾನೆ, ಒಬ್ಬ ವಿನಯಶೀಲನಾಗಿ ಬರ್ತಾನೆ. ಮಗನು ಕೂಡ ಅಷ್ಟೇ. ಅಪ್ಪ ಬಂದು ನನ್ನನ್ನು ಹೊಗಳ್ತಾನೆ, ಬಹಳ ಸಂತೋಷ ಸಂಭ್ರಮದಿಂದ ಬರ್ತಾನೆ. ತಂದೆ ಕೇಳ್ತಾನೆ, ಮಗನೇ, ಎಲ್ಲವನ್ನೂ ಕಲ್ತ್ಕೊಂಡು ಬಂದಿ, ಎಲ್ಲವನ್ನೂ ತಿಳ್ಕೊಂಡು ಬಂದೀಯ ನೀನು? ಹೌದು, ಅಲ್ಪ ಸ್ವಲ್ಪ ಅಲ್ಲ, ಎಲ್ಲವನ್ನೂ ಕಲ್ತ್ಕೊಂಡು ಬಂದಿದ್ದೀನಿ. ಏನೇನು ಕಲ್ತ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಒಂದು ದೊಡ್ಡ ಲಿಸ್ಟ್ ಕೊಡ್ತಾನೆ ಮಗ ತಂದೆಗೆ. ಏನನ್ನೂ ಬಿಟ್ಟಿಲ್ಲ ಹೇಳ್ತಾನೆ. ತಂದೆಗೆ ಬಹಳ ನೋವಾಗುತ್ತದೆ, ತಂದೆಗೆ ಬಹಳ ದುಃಖವಾಗುತ್ತೆ. ಯಾಕೆ? ಅಯ್ಯೋ, ಮೂರ್ಖತನದ ಪರಮಾವಧಿ ಇದು. ಎಲ್ಲ ವೇದಗಳನ್ನು ಕಂಠಸ್ಥ ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲ ಶಾಸ್ತ್ರಗಳನ್ನು ಕಲಿತು ಬಂದಿದ್ದಾನೆ. ಇತಿಹಾಸ, ಭೂಗೋಳ, ಪುರಾಣ, ಪುಣ್ಯಕಥೆ, ಕಾವ್ಯ, ತರ್ಕ, ದರ್ಶನ ನಾವು ಕಲಿತು ಬಂದಿದ್ದಾನೆ, ವ್ಯಾಕರಣ. ಗುರು ಕೇಳ್ತಾನಂದ ತಂದೆ, ಮಗು, ನಿನ್ನನ್ನು ನೀನು ತಿಳ್ಕೊಂಡು ಬಂದಿದ್ದೆ, ಯಾವುದು ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗಾಗುತ್ತೆ, ಅದನ್ನು ತಿಳ್ಕೊಂಡು ಬಂದಿದ್ಯಾ? ಅದು ಗೊತ್ತಾ ನಿನಗೆ? ಮಗನಿಗೆ ಬೇಸರವಾಯಿತು. ಅಂಥದ್ದು ಯಾವುದು ಇಲ್ವೇ ಇಲ್ವಲ್ಲ, ಅಂಥದ್ದು ಯಾವುದು ಚರ್ಚೆನೇ ಆಗಿಲ್ವಲ್ಲ. ಮೋಸ್ಟ್ಲಿ ನಮ್ಮ ಗುರುಗಳಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ನಮ್ಗೆ ಅದನ್ನು ಹೇಳಿಕೊಟ್ಟಿಲ್ಲ. ತಂದೆ ಕೇಳ್ತಾನೆ, ನೀನು ಕೇಳಿದೀಯಾ? ಬಹಳ ಉದಾಸನಾದ ಮಗ, ಬಹಳ ಬೇಸರವಾಯ್ತು ಅವನಿಗೆ. ಅವನಂದ, ಇಲ್ಲ, ನಾನು ಕೇಳಲಿಲ್ಲ. ಹಾಗಾದ್ರೆ ನೀನು ವಾಪಸ್ ಹೋಗ್ಬೇಕು, ವಾಪಸ್ ಕಲಿಬೇಕಾಗತ್ತೆ. ಈ ಜಗತ್ತಿನಲ್ಲಿ ಶಾಸ್ತ್ರವನ್ನು ಕಲಿಯೋದ್ರಿಂದ ಬ್ರಾಹ್ಮಣನಾಗೋದಿಲ್ಲ, ನಮ್ಮನ್ನು ನಾವು ತಿಳಿಯೋದ್ರಿಂದ ನಾವು ಬ್ರಾಹ್ಮಣರಾಗುತ್ತೆ. ಹೆಚ್ಚಿನ ಗೌರವ, ಹೆಚ್ಚಿನ ಮರ್ಯಾದೆ, ಹೆಚ್ಚಿನ ಒಂದು ಸ್ಥಾನಮಾನಗಳು ನನಗೆ ಸಿಗುತ್ತೆ ಅನ್ನುವಂತಹ ಬಹಳ ದೊಡ್ಡ ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಂತಹ ಮಗನನ್ನು ತಂದೆ ವಾಪಸ್ ಕಳಿಸ್ಬಿಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಅಪ್ಪನಿಗಿಂತ ಚೆನ್ನಾಗಿ ಕಲ್ತಿದ್ದೀನಿ ಅಂತಕ್ಕಂಥ ಅಹಂಕಾರ ಇರ್ತವನಲ್ಲಿ. ನನ್ನ ವಿದ್ಯೆಯನ್ನು ನೋಡಿ ತಂದೆಗೆ ಬೇಸರವಾಗ್ಬೋದು, ತಂದೆಗೆ ದುಃಖವಾಗ್ಬೋದು ಅಂದ್ಕೊಂಡಿರ್ತಾನೆ. ಬೇರೆ ದಾರಿಯಿಲ್ಲದೆ ಶ್ವೇತಕೇತು ಮತ್ತೆ ವಾಪಸ್ಸು. ಅನೇಕ ವರ್ಷಗಳ ನಂತರ ವಾಪಸ್ ಬರ್ತಾನೆ. ವಾಪಸ್ ಬಂದಾಗ ತಂದೆಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಸಂತೋಷವಾಗುತ್ತೆ. ಅವತ್ತು ಅವನ ಹೆಗಲ ಮೇಲೆ ಶಾಸ್ತ್ರಗಳಿರಲಿಲ್ಲ, ಅವನ ತಲೆ ಮೇಲೆ ಪಾಂಡಿತ್ಯದ ಭಾರ ಇರಲಿಲ್ಲ. ಅವನೇ ಒಂದು ದೇವಸ್ಥಾನವಾಗಿ ಬಂದಿದ್ದ ತತ್ವವನ್ನು ತಿಳ್ಕೊಂಡು.
ಗಮನಿಸಿ, ಈ ಜಗತ್ತಿನಲ್ಲಿ ಒಬ್ಬ ಮೂಢ, ಒಬ್ಬ ಮೂರ್ಖ ಅಥವಾ ಒಬ್ಬ ಅಜ್ಞಾನಿ ಎಷ್ಟೇ ಜ್ಞಾನವನ್ನು ಗಳಿಸಲಿ, ಆ ಅಜ್ಞಾನದ ಉಪಯೋಗ ಅನರ್ಥಕ್ಕಾಗಿಯೇ ಆಗ್ತದೆ. ಒಂದು ಒಳ್ಳೆಯ ರೀತಿಯ ದೃಷ್ಟಿಕೋನದಿಂದ ಇಲ್ಲ ಆಗೋದೇ ಇಲ್ಲ. ಯಾವ ಜ್ಞಾನದಿಂದ ವ್ಯಕ್ತಿ ರೂಪಾಂತರಣವನ್ನು ಹೊಂದಬೇಕು ಅವನು ಹೊಂದೋದಿಲ್ಲ. ಏನೇ ಜ್ಞಾನವನ್ನು ಗಳಿಸಲಿ, ಒಬ್ಬ ಅಜ್ಞಾನಿ ತಾನೇನಾಗಿದ್ದಾನೆ ಅದನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಿಕ್ಕೆ ಆ ಜ್ಞಾನದ ಉಪಯೋಗವನ್ನು ಮಾಡಿಕೊಳ್ತಾನೆ ಹೊರತು ಬದಲಾವಣೆಯನ್ನು ಹೊಂದಲಿಕ್ಕೆ ಉಪಯೋಗಿಸೋದು. ಗಮನಿಸಿ, ಹೇಗೆ ವಸ್ತುಗಳನ್ನು ಸಂಗ್ರಹ ಮಾಡ್ತಾರೆ, ಹೇಗೆ ಪುಸ್ತಕಗಳನ್ನು ಸಂಗ್ರಹ ಮಾಡ್ತಾರೆ, ಹೇಗೆ ವಿಷಯಗಳನ್ನು ಸಂಗ್ರಹ ಮಾಡ್ತಾರೆ, ಬೆಳ್ಳಿ ಬಂಗಾರವನ್ನು, ಹಣವನ್ನು ಸಂಗ್ರಹ ಮಾಡ್ತಾರೆ, ಹಾಗೆ ಜನ ಜ್ಞಾನವನ್ನು ಕೂಡ ಸಂಗ್ರಹ. ಒಬ್ಬ ಅಜ್ಞಾನಿ ಏನೇ ಜ್ಞಾನವನ್ನು ಗಳಿಸಲಿ ಅದರಿಂದ ಅನರ್ಥವನ್ನೇ ಉಂಟು ಮಾಡ್ತಾರೆ. ನೋಡಬೇಕು ನೀವು, ಈ ಜಗತ್ತಿನಲ್ಲಿ ಗೀತೆಯನ್ನು ಕಂಠಸ್ಥ ಮಾಡಿದವರು ಎಷ್ಟು ಜನ ಇದ್ದಾರೆ, ಮಾತು ಮಾತಿಗೆ ಉಪನಿಷತ್ತಿನ ಮಂತ್ರಗಳನ್ನು ಹೇಳುವವರು ಎಷ್ಟು ಜನ ಇದ್ದಾರೆ. ಜೀವನದ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಅಳುತ್ತಾ ಗೋಳಾಡ್ತಾ ರಂಪಾಟವನ್ನು ಮಾಡ್ತಾ ಜೀವನ ಮಾಡುವಂಥವ್ರು ಎಷ್ಟು ಜನ ಇಲ್ಲ ಈ ಜಗತ್ತು. ಉಪನಿಷತ್ತಿನ ಶಬ್ದಗಳು ಗೊತ್ತಿಲ್ವಾ? ಉಪನಿಷತ್ತುಗಳನ್ನೆಲ್ಲ ಓದಿದ್ದಾರೆ, ಎಲ್ಲ ಗ್ರಂಥಗಳು ನಿಮ್ಮ ಮನೆಯಲ್ಲಿವೆ, ಎಲ್ಲ ಅಧ್ಯಯನವನ್ನ ಮಾಡಿದ್ದೀನಿ ಅಂತೀರಿ, ಸಣ್ಣ ಸಣ್ಣ ಘಟನೆಗಳಿಗೆ ಅಳ್ತಾ ಕೂತ್ಕೊಂಡಿದ್ದೀರಲ್ಲ. ಭಗವದ್ಗೀತೆ ನಮಗೆ ಗೊತ್ತು, ಪ್ರಕರಣ ಗ್ರಂಥಗಳು ನಮಗೆ ಗೊತ್ತು, ಉಪನಿಷತ್ತುಗಳ ಶ್ರವಣವನ್ನು ನಾವು ಮಾಡಿದ್ದೇವೆ. ಆದರೆ ಕೇವಲ ಆ ಶಬ್ದಗಳು, ಆ ವಾಕ್ಯಗಳನ್ನು ಕೇಳಿದ್ದೇವೆ ಅಷ್ಟೇ. ಅದರ ಒಳಗಡೆಗೆ ನಾವು ಇಳಿಲಿಲ್ಲ, ಅಥವಾ ಅದು ನಮ್ಮ ಒಳಗಡೆಗೆ ಇಳಿಲೇ ಇಲ್ಲ. ಎಲ್ಲಿ ಅನಾವಶ್ಯಕ ಅಲ್ಲೆಲ್ಲವೂ ಕೂಡ ಅವುಗಳ ಉಪಯೋಗವನ್ನು ನಾವು ಮಾಡ್ಕೊಂಡಿದ್ದೀವಿ. ಅದರಿಂದ ನಮ್ಮ ಜೀವನದಲ್ಲಿ ಏನು ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇತ್ತು ಅದರ ಕಡೆಗೆ ನಮ್ಮ ಲಕ್ಷ್ಯವೇ ಇಲ್ಲ, ಅದರ ಕಡೆ ನಾವು ಗಮನವನ್ನು ಹರಿಸಿಲ್ಲ. ಒಂದು ವೇಳೆ ಸರಿಯಾದ ರೀತಿಯ ಚಿಂತನೆ, ಒಂದು ವೇಳೆ ಸರಿಯಾದ ರೀತಿಯ ಸಾಧನೆಯನ್ನು ನಾವು ಮಾಡಿದ್ದೇ ಆಗಿದ್ದರೆ ಆ ವಾಕ್ಯಗಳೇ, ಆ ಜ್ಞಾನವೇ ನಮ್ಮನ್ನು ಈ ಸಂಸಾರದಿಂದ ದಾಟಿಸುವ ಶಕ್ತಿಯನ್ನು ಹೊಂದಿತ್ತು. ಹೇಗೆ ಧ್ಯಾನವನ್ನು ಮಾಡೋದು, ಹೇಗೆ ಜಪವನ್ನು ಮಾಡೋದು, ಹೇಗೆ ಇದನ್ನು ಮಾಡೋದು, ಅದನ್ನು ಮಾಡೋದು ಹೇಗೆ, ನೀವು ಅವರಿಗೆ ಕೇಳಿ, ಒಳ್ಳೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಒಳ್ಳೆ ರೀತಿಯ ಪ್ರವಚನವನ್ನು ಕೊಡ್ತಾರೆ. ತಜ್ಞಾನಂ ಪ್ರಶಮನಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ. ಆಚಾರ್ಯ ಶಂಕರರ ಮಾತು ನೋಡಿ, ಯಾವುದು ನನ್ನ ಇಂದ್ರಿಯಗಳನ್ನು ಪ್ರಶಮನ ಮಾಡ್ತದೋ ಅದೇ ನಿಜವಾದ ಜ್ಞಾನ. ಯಾವುದು ನನ್ನ ಇಂದ್ರಿಯಗಳನ್ನು ಉದ್ರೇಕಿಸ್ತದೋ, ಮನಸ್ಸನ್ನು ಉದ್ರೇಕಿಸ್ತದೋ, ಶರೀರವನ್ನು ಉದ್ರೇಕಿಸ್ತದೋ ಅದು ಜ್ಞಾನವಲ್ಲ. ಒಬ್ಬ ಅಜ್ಞಾನಿ ಏನೇ ಕಲೀಲಿ, ತನ್ನ ಅಜ್ಞಾನದ ರಕ್ಷಣೆಗೆ ಜ್ಞಾನದ ಉಪಯೋಗವನ್ನು ಮಾಡ್ತಾನೆ, ತನ್ನ ಕಲಿಕೆಯನ್ನು ಉಪಯೋಗಿಸ್ಕೊಳ್ತಾನೆ.
ಗಮನಿಸಿ, ಈ ಜಗತ್ತಿನಲ್ಲಿ ಸುಳ್ಳನ್ನೇ ಮತ್ತೆ 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 ಪುನರಾವರ್ತನೆಯನ್ನು ನೀವು ಮಾಡಿದರೆ ಒಂದು ದಿವಸಕ್ಕೆ ಒಂದು ದಿವಸ ನಮಗೆ ಅದೇ ಸತ್ಯ ಅಂತ ಹೇಳಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಸತ್ಯ ಅಲ್ಲ ಅದು. ಆದರೆ ಯಾವಾಗ ಎಲ್ಲರೂ ಸುಳ್ಳೇ ಹೇಳುತ್ತಾರೆ, ಅದೇ ಸತ್ಯವಾಗುತ್ತೆ. ಸೆರೆಮನೆಯನ್ನೇ ನಾವು ಮನೆ ಅಂತ ತಿಳ್ಕೊಂಡ್ರೆ, ಕೈಗೆ ಹಾಕಿದ ಬೀಡಿಯನ್ನೇ ನಾವು ಆಭರಣಗಳು ಅಂದ್ಕೊಂಡ್ರೆ, ಆಭೂಷಣಗಳು ಅಂತ ಅಂದ್ಕೊಂಡ್ರೆ, ಈ ಹೊರಗಡೆ ಜಗತ್ತಿನ ಈ ಸುಖಭೋಗಗಳೇ ನಿತ್ಯ ಅಂದ್ಕೊಂಡ್ರೆ ದುಃಖವನ್ನು ಅನುಭವಿಸಬೇಕಾಗುತ್ತೆ. ಇದರಿಂದ ಹೊರಗಡೆ ಬರತಕ್ಕಂಥ, ಇದರಿಂದ ಮೇಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಹತ್ರ ಇದ್ರೂ ಕೂಡ ಇನ್ನೂ ಅದನ್ನೇ ಹೇಳ್ಕೊಂಡು ಗಲಾಟೆ ಗೋಳಾಡ್ತಾ ಕೂತ್ಕೊಳ್ತೀವಿ. ಗಮನಿಸಿ, ಈ ಜಗತ್ತಿನಲ್ಲಿ ಯಾವುದು ವ್ಯರ್ಥ ಅನ್ನುವಂಥದ್ದು ನನ್ನ ಅಂತಃಕರಣಕ್ಕೆ ಸ್ಪಷ್ಟವಾಯಿತು. ಅದನ್ನು ಬಿಡಲಿಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ. ಗಮನಿಸಿ ನೀವು, ನಮಗೆ ಇನ್ನೂ ಈ ಜಗತ್ತಿನ ಸುಖಗಳು, ಈ ಜಗತ್ತಿನ ವಿಷಯಗಳು ವ್ಯರ್ಥ ಅನಿಸಿ ಬಾಯಲ್ಲಿ ಹೇಳ್ತೀವಿ, ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತೀವಿ, ಆದರೆ ನಮ್ಮ ಅನುಭವದಲ್ಲಿ ಇನ್ನೂ ಬಂದಿಲ್ಲ. ನಾವೇ ಹೇಳೋದಿಲ್ವಾ, ಕೋಪ ಅನ್ನೋಂಥದ್ದು ಕೆಟ್ಟದು, ಕ್ರೋಧ ಅನ್ನೋಂಥದ್ದು ಕೆಟ್ಟದು. ನಿಜವಾಗಿಯೂ ಅದು ಕೆಟ್ಟದು ಅನ್ನೋಂಥ ಸ್ಪಷ್ಟತೆ ನಮಗುಂಟಾದರೆ ನಾವು ಇನ್ನೆಂದೂ ಕೂಡ ಕೋಪವನ್ನು ಮಾಡಿಕೊಳ್ಳೋದಿಲ್ಲ. ಆದರೆ ನಾವು ಅದನ್ನು ಆ ರೀತಿಯಲ್ಲಿ ತಿಳಿಯಲಿಕ್ಕೆ ರೆಡಿ ಇಲ್ಲ. ಲೋಭ ಅನ್ನೋದು ಕೆಟ್ಟದು ನಮಗೆ ಗೊತ್ತಿದೆ, ಆದರೂ ಕೂಡ ಲೋಭಿಗಳಾಗಿದ್ದೇವೆ. ಗಮನಿಸಿ, ನಾವೇನಾಗಿದ್ದೇವೆ ಅದನ್ನು ನಾವು ಮೊದಲು ಒಪ್ಪಿಕೊಳ್ಳಬೇಕು. ಹೌದು, ನನ್ನಲ್ಲಿ ಕೋಪ ಇದೆ, ನಾನೊಬ್ಬ ಕೋಪಿಷ್ಟ. ಕೋಪ ಬಂದು ನನ್ನ ಅಂತಃಕರಣವನ್ನು ಆವರಿಸಿದಾಗ ನಾನೊಬ್ಬ ಅವಿವೇಕಿಯಾಗ್ತೀನಿ, ಮೂರ್ಖತನದ ಕೆಲಸಗಳನ್ನು ನಾನು ಮಾಡ್ತೀನಿ, ನಾನೊಬ್ಬ ಅಜ್ಞಾನಿ. 4 ಜನ ಬಂದು ನಮಸ್ಕಾರ ಮಾಡಿದ ಕೂಡಲೇ ಯಾರೂ ಜ್ಞಾನಿಗಳಾಗೋದಿಲ್ಲ. ಕೋಪ ಕೆಟ್ಟದು ಅಂತ ಹೇಳಿ ನಾವೇ ಎಲ್ಲರಿಗೂ ಹೇಳ್ತೀವಿ. ನನಗೆ ಕೋಪ ಬಂದರೆ ಇರ್ಬೋದು, ನೀನು 10 ಜನರಿಗೆ ಹೇಳಿರ್ಬೋದು, ನಿನಗೆ ಬೇಕಾದಷ್ಟು ಜನ ಶಿಷ್ಯರು ಕೂಡ ಇರ್ಬೋದು, ನೀನೊಬ್ಬ ಜಗದ್ಗುರುವೇ ಆಗಿರ್ಬೋದು. ಆದರೆ ಯಾವ ಜ್ಞಾನ ನಿನಗೂ ಉಪಯೋಗಕ್ಕೆ ಬರ್ತಾ ಇಲ್ವೋ ಆ ಜ್ಞಾನ ಇನ್ನೊಬ್ಬರಿಗೆ ಹೇಳುವ ಅವಶ್ಯಕತೆ ಇಲ್ಲ, ಇನ್ನೊಬ್ಬರಿಗೂ ಕೂಡ ಉಪಯೋಗಕ್ಕೆ ಬರಲ್ಲ. ಅಂತಹ ಜ್ಞಾನ ನಪುಂಸಕ ಜ್ಞಾನವಾಗ್ತದೆ. ಅಂತ ಜ್ಞಾನಕ್ಕೆ ಏನು ಮೌಲ್ಯ ಇದೆ? ಅಂತ ಜ್ಞಾನದಿಂದ ಉಪಯೋಗ ಏನಿದೆ ಹೇಳಿ ನೋಡೋಣ. ಆ ಜ್ಞಾನವೇ ನಮ್ಮನ್ನು ಬಂಧಿಸ್ತದೆ, ಆ ಜ್ಞಾನವೇ ನಮ್ಮನ್ನು ಕಟ್ಟಿ ಹಾಕ್ತದೆ. ಅದೇ ಜೈಲಾಗ್ಬಿಡುತ್ತೆ ನಮಗೆ. ಒಂದಿಷ್ಟು ಶಾಸ್ತ್ರ ಗ್ರಂಥಗಳ ಮಾತುಗಳನ್ನು ಕೇಳ್ತೀವಿ, ಶ್ರವಣವನ್ನು ಮಾಡ್ತೀವಿ. ಅಂತಃಕರಣದೊಳಗಡೆ ಒಂದು ಭ್ರಾಂತಿ ಏರ್ಪಡ್ತದೆ. ಇಷ್ಟು ಗೊತ್ತು, ನಾನಿಷ್ಟು ತಿಳ್ಕೊಂಡಿದ್ದೀನಿ. ಗೀತೆಯನ್ನು ಬೈಹಾಟ ಮಾಡೋದ್ರಿಂದ, ಉಪನಿಷತ್ತಿನ ಮಂತ್ರಗಳನ್ನು ನಾಲ್ಗೆ ತುದಿ ಮೇಲೆ ಇಟ್ಕೊಳ್ಳೋದ್ರಿಂದ ಅವುಗಳು ನಮ್ಮನ್ನು ಬದಲಾಯಿಸೋದಿಲ್ಲ.
ಗಿಳಿಯೂ ಕೂಡ ಮಾತಾಡುತ್ತೆ, ಗಿಳಿಯೂ ಕೂಡ ಕಂಠಸ್ಥ ಮಾಡುತ್ತೆ, ಗಿಳಿಯೂ ಕೂಡ ನಾವೇನು ಹೇಳ್ಕೊಡ್ತೀವಿ ಅದನ್ನು ಉಚ್ಚಾರ ಮಾಡಿ ಪ್ರಯೋಜನ ಇದೆ. ಹಿಟ್ಲರ್ ತನ್ನ ಆತ್ಮ ಕಥೆಯಲ್ಲಿ ಒಂದು ಕಡೆಗೆ ಬರೀತಾನೆ, ಸತ್ಯಕ್ಕೂ ಸುಳ್ಳಿಗೂ ಇರ್ತಕ್ಕಂತಹ ಭೇದ ಯಾವುದು ಅಂತಂದ್ರೆ, ಯಾವ ಸುಳ್ಳನ್ನ ಮತ್ತೆ 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 ಹೇಳ್ತೀರೋ ಅದು ಸತ್ಯವಾಗ, ಸತ್ಯವನ್ನ ನೀವು ಹೇಳದೇ ಇದ್ರೆ ಅದೇ ಸುಳ್ಳು. ಅದರಿಂದ ಎರಡರ ನಡುವೆ ಬಹಳ ಹೆಚ್ಚಿನ ವ್ಯತ್ಯಾಸ ಅನ್ನುವಂಥದ್ದಿಲ್ಲ. ನೀವು ಯಾವ ಸುಳ್ಳನ್ನು ಮತ್ತೆ 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 ಹೇಳ್ತಾ ಹೋದ್ರೆ ಜನರಲ್ಲಿ ಒಂದು ನಂಬಿಕೆ ಉಂಟಾಗುತ್ತೆ. ಇವ್ರು ಇಷ್ಟು ಸಾರಿ ಮತ್ತೆ ಮತ್ತೆ ಹೇಳ್ತಾ ಇರೋದು ನೋಡಿದ್ರೆ ಇದೇ ಸತ್ಯ ಇರಬೇಕು. ಪ್ರಥಮ ಬಾರಿಗೆ ನೀವು ಸುಳ್ಳನ್ನು ಹೇಳುವಾಗ ಜನ ನಿಮ್ಮನ್ನು ನೋಡಿ ನಗಬಹುದು, ಹಾಸ್ಯ ಮಾಡಬಹುದು. ಅದನ್ನೇ ಮತ್ತೆ ಮತ್ತೆ ಹೇಳಿದರೆ ನಂಬುತ್ತಾರೆ. ಗಮನಿಸಿ, ನೀವು ಟಿವಿನಲ್ಲಿ ಏನು ಅಡ್ವರ್ಟೈಸ್ಮೆಂಟ್ಗಳನ್ನು ತೋರಿಸ್ತಾರೆ, ಅದು ಯಾವುದೇ ಸೋಪ್ ಇರಲಿ, ಯಾವುದೇ ಪೇಸ್ಟ್ ಇರಲಿ, ಯಾವುದೇ ಏನೇ ಇರಲಿ, ಟಿವಿನಲ್ಲಿ ಹೆಂಗೆ ತೋರಿಸ್ತಾರೆ ಆ ರೀತಿಯಲ್ಲಿ ಸ್ವಚ್ಛ ಆಗೋದಿಲ್ಲ. ನಮಗೂ ಕೂಡ ಗೊತ್ತಿದೆ, ಅವ್ರಿಗೂ ಕೂಡ ಗೊತ್ತಿದೆ. ಆದರೂ ಅವರು ತೋರಿಸೋದನ್ನು ನಿಲ್ಲಿಸೋದಿಲ್ಲ. ಯಾಕೆ? ನೋಡಿ 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 ಒಂದು ಭ್ರಾಂತಿಗೊಳಗಾಗ್ತಾನೆ ವ್ಯಕ್ತಿ. ಬೀಚಿ ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾರೆ. ಒಬ್ಬ ವ್ಯಕ್ತಿ ತಿಮ್ಮನನ್ನು ಕರೆದು ಹೇಳಿದ್ರಂತೆ, ನನ್ನ ಮನೆಯನ್ನು ಮಾರಬೇಕು, ಹೀಗಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡು, ನನಗೆ ಹಣದ ಅವಶ್ಯಕತೆ. ಎಂಥ ಅದ್ಭುತವಾದಂಥ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟ. ಯಾವ ವ್ಯಕ್ತಿ ಮಾರ್ಲಿಕ್ಕೆ ರೆಡಿ ಆಗಿದ್ದು ಅವನೇ ಅದನ್ನು ಪರ್ಚೇಸ್ ಮಾಡ್ಲಿಕ್ಕೆ ಹೋದ. ಯಾಕೆ? ಏನು ಸುಂದರವಾದಂತಹ ಬಾಗಿಲುಗಳು, ಎಂತಹ ಗಾಳಿ ಬೆಳಕು, ಎಂತಹ ಗೋಡೆ, ಎಷ್ಟು ಸುಂದರವಾಗಿ. ಅಡ್ವರ್ಟೈಸ್ಮೆಂಟ್ ನೋಡಿ ಮನೆಯ ಮಾಲೀಕ ಮೋಹಿತನಾದ. ಬೇರೆಯವರು ಬಿಡಿ, ನನ್ನ ಮನೆಯಲ್ಲಿ ಇಷ್ಟೆಲ್ಲ ಇದೆಯಾ? ಗಮನಿಸಿ, ಮಾತುಗಳು, ಸುಳ್ಳಿನ ಮಾತುಗಳು ಅಂತಃಕರಣದ ಒಳಗಡೆ ಒಂದಿಷ್ಟು ಭರವಸೆಗಳನ್ನು ಏರ್ಪಡಿಸ್ತವೆ. ಹೀಗಾಗಿ ನಾವು ಮತ್ತೆ 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 ಈ ಜಗತ್ತಿನಲ್ಲಿ ಇರ್ತೀವಿ. ಹೀಗಾಗಿ ಈ ಜಗತ್ತನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ವಿಷಯಗಳನ್ನು ಬಿಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ನಾವು ವಸ್ತುಗಳನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ಏನೇನೋ ಭರವಸೆಗಳನ್ನು ಉಂಟು ಮಾಡ್ತವೆ ನಮ್ಮ ಅಂತಃಕರಣದ ಒಳಗಡೆಗೆ. ಸತ್ಯ ತತ್ವ ನಮಗೆ ಅರ್ಥ ಆಗ್ತಾ ಇದ್ರೂ ಕೂಡ ಅರ್ಥವಾಗದ ಹಾಗೆ. ಗಮನಿಸಿ, ಜಗತ್ತಿನಲ್ಲಿ ಸಮಾಜ, ಸುತ್ತಮುತ್ತಲಿನ ಜನ, ಮನೆಯಲ್ಲಿರ್ತಕ್ಕಂಥವ್ರು, ಹೊರಗಡೆಯವರು ಹೇಳಿ 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 ಹಿಂದೆಲ್ಲ ಒಂದು ಗ್ರಾಮಫೋನ್ ಅಂತ ಬರ್ತಿತ್ತು, ಪ್ಲೇಟ್ ಥರ. ಅದೇ 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 ಬರೋದು. ಹಿಂಗಾಗಿ ಅದನ್ನೇ ಕೇಳಿ 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 ವಿಚಾರ ಮಾಡೋದನ್ನು, ಚಿಂತನೆಯನ್ನು ಮಾಡೋದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ಏನೇ ಜ್ಞಾನವನ್ನು ಗಳಿಸಲಿ, ಏನೇ ತಿಳುವಳಿಕೆಯನ್ನು ಗಳಿಸಲಿ, ನಾವು ಅದನ್ನು ಬೇಡವಾದಂತಹ ವಿಷಯಗಳಿಗೆ ಅದನ್ನು ಉಪಯೋಗಿಸ್ಕೊಳ್ತೇವೆ ಹೊರತು ಅದರಿಂದ ಏನು ನನ್ನ ಜೀವನದಲ್ಲಿ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇತ್ತು ಆ ಕಡೆ ನಮ್ಮ ಗಮನವನ್ನು ಹರಿಸ. ಯಾವ ವ್ಯಕ್ತಿ ಕತ್ತಲೆಯಲ್ಲಿ ಇರ್ತಾನೆ, ಕೊನೆಗೆ ಕ್ರಮೇಣ ಕತ್ತಲೆಯನ್ನೇ ಬೆಳಕು ಅನ್ಕೊಂಡ್ಬಿಡ್ತಾನ. ಅವನನ್ನೇನಾದರೂ ಬೆಳಕಿನ ಕಡೆಗೆ ಕರ್ಕೊಂಬರ್ಲಿಕ್ಕೆ ಬರಲಿ ಹೆದರ್ಲಿಕ್ಕೆ ಶುರು ಮಾಡ್ತಾನ. ಯಾಕಂದ್ರೆ ಕತ್ತಲೆಯ ಜೀವನವನ್ನೇ ಯಾವ ವ್ಯಕ್ತಿ ಅರ್ಥ ಮಾಡಿಕೊಂಡು ಇದೇ ನನ್ನ ಜೀವನ ಅಂತ ಒಪ್ಕೊಂಡು ಬಿಡ್ತಾನೋ ಅವನಿಗೆ ಬೆಳಕನ್ನು ಕಂಡ್ರೆ ಭಯ ಆಗ್ಲಿಕ್ಕೆ ಶುರು. ಶಾಸ್ತ್ರದ ಪುನರುಕ್ತಿಯನ್ನೇ ನಾವು ಸಮಾಧಿ ಅಂತ ತಿಳ್ಕೊಂಡ್ರೆ ನಿಜವಾದ ಸಮಾಧಿಯಿಂದ ವಂಚಿತರಾಗ್ತೀವಿ, ನಿಜವಾದ ಸುಖದಿಂದ ವಂಚಿತರಾಗ್ತೀವಿ ನಾವು.
ಗಮನಿಸಿ, ಸಾಧನೆ, ಒಬ್ಬ ಸಾಧಕ, ಒಬ್ಬ ಸನ್ಯಾಸಿ, ಒಬ್ಬ ಮುಮುಕ್ಷು, ಇವರೆಲ್ಲ ಹೇಗೆ ಹೇಗೆ ಜೀವನವನ್ನು ಮಾಡ್ತಾರೆ? ತಮ್ಮ ಜೀವನವನ್ನೇ ಪಣಕ್ಕಿಡ್ತಾರೆ. ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ವೈರಾಗ್ಯದ ಉದಯವಾಗಿದೆ, ಮುಮುಕ್ಷತ್ವ ಅನ್ನೋದು ಉದಯವಾಗಿದೆ, ವೈರಾಗ್ಯ, ಮುಮುಕ್ಷತ್ವ, ಆ ಶ್ರದ್ಧಾ, ಆ ಸಮಾಧಾನ ಆ ವ್ಯಕ್ತಿಯನ್ನು ಬದಲಾಯಿಸಬೇಕು. ಅಂತಹ ವ್ಯಕ್ತಿಗಳೇ ಹೊರಗಡೆಯ ಜಗತ್ತಿನ ಸುಖಗಳನ್ನು, ಹೊರಗಡೆಯ ಜಗತ್ತಿನ ವಸ್ತುಗಳನ್ನು, ಹೊರಗಡೆಯ ಜಗತ್ತಿನ ವ್ಯಕ್ತಿಗಳನ್ನು, ಹೊರಗಡೆಯ ಸಂಪತ್ತನ್ನು, ಹೊರಗಡೆಯ ಅಧಿಕಾರವನ್ನು ನಂಬಿ ಅದ್ರ ಜೊತೆಗೆ ಅವರು ಆಟ ಆಡ್ಲಿಕ್ಕೆ ಹೊರಟ್ರೆ ಹೊರಗಡೆಯ ಸಂಸಾರದ ಜನರು ಕೇವಲ ಲಾಭದ ಭಾಷೆಯನ್ನು ಮಾತಾಡ್ತಾರೆ. ಒಬ್ಬ ಸಾಧಕನು ಅದೇ ಭಾಷೆಯನ್ನು ಮಾತಾಡ್ಲಿಕ್ಕೆ ಶುರು ಮಾಡಿದರೆ, ಅದೇ ದೃಷ್ಟಿಯನ್ನು ಇಟ್ಕೊಂಡು ಹೊರಗಡೆಯ ಜಗತ್ತಿನಲ್ಲಿ ಜೀವನವನ್ನು ಮಾಡ್ಲಿಕ್ಕೆ ಶುರು ಮಾಡಿದರೆ ಗಮನಿಸಿ, ಹೊರಗಡೆಯ ಜಗತ್ತಿನಲ್ಲಿ ಯಾವ ವ್ಯಕ್ತಿ ಚೆನ್ನಾಗಿ ಮಾತಾಡ್ತಾನೆ ಅವನಿಗೆ ಒಂದಿಷ್ಟು ಸ್ಥಾನಮಾನ ಬರುತ್ತೆ. ಯಾವ ವ್ಯಕ್ತಿ ಹತ್ರ ಹಣ ಇದೆ ಅವನಿಗೊಂದಿಷ್ಟು ಸ್ಥಾನಮಾನ ಬರುತ್ತೆ. ಯಾವ ವ್ಯಕ್ತಿ ನೋಡ್ಲಿಕ್ಕೆ ಸುಂದರವಾಗಿದ್ದಾನೆ ಅವನಿಗೊಂದಿಷ್ಟು ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸತ್ಯವಲ್ಲ ಅದು, ಅದು ನಿಜವಾದ್ದಲ್ಲ. ತಜ್ಞಾನಂ ಪ್ರಶಮನಕರಂ ಯದಿಂದ್ರಿಯಾಣ. ಯಾವುದು ಜ್ಞಾನ? ನನ್ನ ಇಂದ್ರಿಯಗಳನ್ನು ಶಾಂತಗೊಳಿಸಬೇಕು. ಯಾವುದು ಜ್ಞಾನ? ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾಯಿಸಬೇಕು. ಯಾವುದು ಜ್ಞಾನ? ಆತ್ಮತತ್ವವನ್ನು ತಿಳಿ. ಅದೇ ನಿಜ. ಮುಂದುವರಿಯುತ್ತೆ ನಾಳೆ ಚಿಂತನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.